ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಗರಿಗರಿಯಾದ ಹಪ್ಪಳನ ಮನೆಯಲ್ಲೇನೆ ಈಸಿಯಾಗಿ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗರಿಗರಿಯಾದ ಹಪ್ಪಳನ ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಇದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, 2 ಕಟ್ ಮಾಡ್ಕೊಂಡಿರೋ ಈರುಳ್ಳಿ, 2 ಟೊಮೆಟೊ, ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ಹಪ್ಪಳನ ಮಾಡೋದಕ್ಕೆ 2 ಲೋಟದಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೇನೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ತಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ 4 ಕಪ್ ನೀರನ್ನ ಹಾಕೊಂತಾ ಇದ್ದೀನಿ. 2 ಕಪ್ ಅಕ್ಕಿ ಹಿಟ್ಟಿಗೆ 4 ಕಪ್ ನೀರನ್ನ ಹಾಕ್ತಾ ಇದ್ದೀನಿ. ಈ ಮೆಜರ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಇಲ್ಲ ಅಂತಂದ್ರೆ ನಾವು ಮಾಡುವಂತ ಹಪ್ಪಳ ಬಿಸಿಲಿನಲ್ಲಿ ಒಣಗಿಸುವಾಗ ಅದು ಒಡೆದು ಹೋಗುತ್ತೆ. ನೀರನ್ನ ಹಾಕೊಂಡ ನಂತರ ರುಬ್ಬಿಟ್ಕೊಂಡಿದ್ದಂತ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ. ಆ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು, ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ, 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಅಜ್ವೈನ್, ಸ್ವಲ್ಪ ಕಪ್ಪು ಎಳ್ಳನ್ನ ಹಾಕ್ತಾ ಇದ್ದೀನಿ. ಬಿಳಿ ಎಳ್ಳನ್ನು ಕೂಡ ಹಾಕೋಬಹುದು. ಇದನ್ನೆಲ್ಲ ಹಾಕೊಂಡ ನಂತರ ಅಕ್ಕಿ ಹಿಟ್ಟು ತಗೊಂಡಿರ್ತೀವಲ್ಲ ಅದರಲ್ಲಿ 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು. ಫಸ್ಟ್ ಅಕ್ಕಿ ಹಿಟ್ಟನ್ನ ಯಾಕೆ ಹಾಕೋದು ಅಂತಂದ್ರೆ ನೆಕ್ಸ್ಟ್ ನೀರು ಕುದಿಯುವಾಗ ನಾವು ಅಕ್ಕಿ ಹಿಟ್ಟನ್ನ ಹಾಕಿದ್ರೆ ಅದು ಗಂಟುಗಳಾಗುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ಫಸ್ಟ್ 1-2 ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸಿ ಆ ನಂತರ ಅಕ್ಕಿ ಹಿಟ್ಟನ್ನ ಹಾಕ್ಬೇಕು. ಇವಾಗ ಒಂದು ಪಾತ್ರೆನ ಮುಚ್ಚಿ ಇದನ್ನ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಇವಾಗ ಇದು ಚೆನ್ನಾಗಿ ಕುದಿತಾ ಇದೆ. ಈ ಟೈಮಲ್ಲಿ ರುಚಿ ನೋಡಿ ಇವಾಗ ಯಾವ್ದಾದ್ರು ಸ್ಪೈಸಸ್ ರುಚಿಗೆ ಉಪ್ಪು ಏನಾದ್ರು ಕಡಿಮೆ ಆಗಿದ್ರೆ ಹಾಕೋಬಹುದು. ಇವಾಗ ನಾನು ಉಪ್ಪು ಕಡಿಮೆ ಆಗಿತ್ತು ಹಾಗಾಗಿ ಉಪ್ಪು ಹಾಕ್ತಾ ಇದ್ದೀನಿ. ಹಾಗೇನೆ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಸೋಡಾ ಪುಡಿನ ಹಾಕ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಹಪ್ಪಳ ಏನಿದೆ ಅದು ಚೆನ್ನಾಗಿ ಗರಿ ಆಗಿ ಬರುತ್ತೆ. ಅದರಿಂದ ಸ್ವಲ್ಪ ಸೋಡಾ ಪುಡಿನ ಇವಾಗ ಹಾಕ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ಹಾಕ್ಬೇಡಿ, ಯಾಕೆಂತಂದ್ರೆ ಬೇಗನೆ ಉಪ್ಪು ಬಿಡುತ್ತೆ. ನಂತರ ಇಲ್ಲಿ ನಾನು ತಗೊಂಡಿರೋ 2 ಕಪ್ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ತಿರುಗ್ತಾ ಇದ್ದೀನಿ. ಇದರಲ್ಲಿರೋ ಗಂಟುಗಳೆಲ್ಲ ಒಡ್ಕೊಂಡು ಚೆನ್ನಾಗಿ ಬೇಯಬೇಕು. ಆ ರೀತಿ ಗಂಟುಗಳನ್ನ ಹೊಡಿತಾ ತಿರುಗ್ತಾ ಇರಬೇಕು. ನಂತರ ಇದನ್ನ ಮತ್ತೆ ಮೇಲೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಇದೇ ರೀತಿ ಮತ್ತೆ ತಿರುಗೋದು ಮತ್ತೆ ಬೇಯಿಸೋದು ಅಂತ ಹೇಳಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಒಳಗಡೆ ಇರೋ ಗಂಟೆಲ್ಲ ಒಡ್ಕೊಂಡು ಅಕ್ಕಿ ಹಿಟ್ಟು ಚೆನ್ನಾಗಿ ಬೇಯ್ತದೆ. ನೋಡಿ ಇವಾಗ ನಾನು 20 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಕೈಗೆ ಸ್ವಲ್ಪ ನೀರ್ ಮಾಡ್ಕೊಂಡು ಆ ಹಿಟ್ಟನ್ನ ಮುಟ್ಟಿದ್ರೆ ಕೈಗೆ ಅಂಟಬಾರ್ದು. ಆವಾಗ ಹಪ್ಪಳ ಮಾಡೋದಕ್ಕೆ ಹಿಟ್ಟು ರೆಡಿ ಆಗಿದೆ ಅಂತ ಅರ್ಥ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ, ಕೈಗೆ ಹಿಟ್ಟು ಅಂಟ್ತಾ ಇಲ್ಲ. ಈಗ ಫ್ಲೇಮ್ನ ಆಫ್ ಮಾಡ್ಬಿಟ್ಟು ಹಾಗೆ 15 ನಿಮಿಷ ಮುಚ್ಚಿ ಬೇಯೋದಕ್ಕೆ ಬಿಡಿ. ಫ್ಲೇಮ್ ಆಫ್ ಮಾಡ್ಕೊಂಡಿರ್ಬೇಕು. ಮತ್ತೆ ಪೂರ್ತಿಯಾಗಿ ಆರಿದ್ಮೇಲೆ ಇದನ್ನ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಯಾವುದೇ ರೀತಿ ಗಂಟುಗಳು ಇಲ್ಲದೆ ಇರೋ ತರ ಇದನ್ನ ಚೆನ್ನಾಗಿ ನಾದ್ಕೋಬೇಕು. ಹೀಗೆ ನಾದೋದ್ರಲ್ಲೇನೆ ಹಪ್ಪಳ ಚೆನ್ನಾಗಿ ಬರೋದು. ನೀವು ನಾದೋದ್ರಲ್ಲಿ ಸ್ವಲ್ಪ ಏನಾದ್ರೂ ಗಂಟುಗಳೇನಾದ್ರೂ ಉಳಿತು, ಅಕ್ಕಿ ಹಿಟ್ಟು ತರ ಏನಾದ್ರೂ ಉಳಿತು ಅಂತಂದ್ರೂ ಕೂಡ ಹಪ್ಪಳ ಬಿಸಿಲಲ್ಲಿ ಒಣಗಿಸುವಾಗ ಒಡ್ಕೊಳ್ಳುತ್ತೆ. ಆದ್ರಿಂದ ಕೈಗೆ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ನಾದಿ ಆ ನಂತರ ಈ ರೀತಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಇದನ್ನ ರೊಟ್ಟಿ ಮಷೀನ್ ಅಂತ ಪ್ರೆಸ್ಸರ್ ಬರುತ್ತಲ್ಲ ಅದ್ರಲ್ಲಿ ಮಾಡ್ತಿರೋದು. ಆದ್ರಿಂದ ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ಚೆನ್ನಾಗಿ ನಾದ್ಬಿಟ್ಟು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಇಟ್ಕೊಂತಾ ಇದ್ದೀನಿ. ಮೊದ್ಲೇನೆ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ರೆ ಹಪ್ಪಳ ಮಾಡೋದು ಕೂಡ ತುಂಬಾ ಸುಲಭ ಆಗತ್ತೆ. ಮತ್ತೆ ಮನೇಲಿ ಒಬ್ರೇ ಇದ್ದಾಗ ಕೂಡ ಹಪ್ಪಳನ ಮಾಡ್ಕೋಬಹುದು. ಮೊದ್ಲೆಲ್ಲ ತುಂಬಾ ಜನ ಸೇರಿಸಿ ಹಪ್ಪಳನ ಮಾಡ್ತಾ ಇದ್ರು. ಆದ್ರೆ ಇವಾಗ ಒಬ್ರೇನೆ ಈ ರೀತಿ ಎಲ್ಲ ಬೇಗ ಬೇಗ ಎಲ್ಲದನ್ನು ಕರೆಕ್ಟ್ ಆಗಿ ಮಾಡಿ ಇಟ್ಕೊಂಡ್ರೆ ಒಬ್ರೇನೆ ಹಪ್ಪಳನ ಮಾಡ್ಬೋದು. ನೋಡಿ ಇವಾಗ ಎಲ್ಲ ಉಂಡೆ ಮಾಡಿ ಇಟ್ಟು ಇದನ್ನ ಮುಚ್ಚಿ ನಾನು ಇವಾಗ ಟೆರೆಸ್ ಮೇಲೆ ಹೋಗಿ ಹಪ್ಪಳನ ಮಾಡ್ತಾ ಇರೋದು. ಬೆಳಗ್ಗೆನೆ ಮಾಡ್ಕೋಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬಿಸಿಲು ಬರೋದಕ್ಕಿಂತನೂ ಮುಂಚೆನೆ ಹಪ್ಪಳನ ಮಾಡಿ ಒಣ ಹಾಕಿದ್ರೆ ಒಂದು ದಿನದಲ್ಲೇನೆ ಗರಿಗರಿಯಾದ ಹಪ್ಪಳ ರೆಡಿ ಆಗ್ಬಿಡುತ್ತೆ. ಇವಾಗ ನೋಡಿ ಎಲ್ಲವನ್ನು ಮಾಡಿ ತಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೊಟ್ಟಿ ಮಷೀನು, ಹಾಗೇನೆ ಸ್ವಲ್ಪ ನೀರು, ಎಣ್ಣೆ ಎಲ್ಲವನ್ನು ತಂದಿಟ್ಕೊಂಡಿದ್ದೀನಿ. ಎಣ್ಣೆ ಎಲ್ಲಾದ್ರೂ ಹಿಟ್ಟು ಅಂಟಿದ್ರೆ ಒಂದ್ ಸ್ವಲ್ಪ ಹಚ್ಚೋದಕ್ಕೆ ಬೇಕಾಗುತ್ತೆ ಅಂತ ತಂದಿಟ್ಕೊಂಡಿರೋದಷ್ಟೇನೆ. ಇವಾಗ ಹಪ್ಪಳನ ಮಾಡ್ತಾ ಇದ್ದೀನಿ. ರೊಟ್ಟಿ ಮಷೀನ್ ಅಲ್ಲಿ ಮಾಡ್ತಿರೋದ್ರಿಂದ ಮೇಲ್ಗಡೆ ಮತ್ತೆ ಕೆಳಗಡೆ 2 ಕಡೆನೂ ಪ್ಲಾಸ್ಟಿಕ್ ನ ಇಟ್ಬಿಟ್ಟು ಪ್ರೆಸ್ ಮಾಡ್ಬೇಕು. ಒಂದ್ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ತುಂಬಾ ಹೆವಿಯಾಗಿ ಒತ್ತಬೇಕಾಗಿಲ್ಲ. ತೆಳುವಾದಂತ ಹಪ್ಪಳ ರೆಡಿ ಆಗುತ್ತೆ. ಈ ರೀತಿ ಒಂದು ಮಷೀನ್ ನ ತಂದಿಟ್ಕೊಂಡ್ರೆ ಮನೇಲಿ ಪೂರಿ, ಚಪಾತಿ, ರೊಟ್ಟಿ ಈ ತರ ಹಪ್ಪಳ ಎಲ್ಲವನ್ನು ಕೂಡ ಮಾಡ್ಕೋಬಹುದು. ಹಪ್ಪಳನ ಒತ್ತಿ ಹಾಕೊಂಡಿರುವಂತಹ ಬಟ್ಟೆ ಮೇಲೆ ಹಾಕ್ತಾ ಇದ್ದೀನಿ. ಪ್ರೆಸರ್ ಮಷೀನ್ ಇದ್ರೆ ಮಾಡೋದು ತುಂಬಾನೇ ಸುಲಭ. ಮನೆಯಲ್ಲಿ ಜಾಸ್ತಿ ಜನ ಇರ್ಬೇಕು ಅಂತಿಲ್ಲ, ಒಬ್ರೇನೆ ಕುತ್ಕೊಂಡು ತುಂಬಾ ಹಪ್ಪಳಗಳನ್ನ ಮಾಡ್ಬೋದು. ನಾನು ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಹಪ್ಪಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. 8 ಗಂಟೆ ಅಷ್ಟರಲ್ಲಿ ಪೂರ್ತಿ ಹಪ್ಪಳ ಮಾಡೋದು ಮುಗೀತು. ನಾನ್ ಹಾಕೊಂಡಿರೋ ಅಕ್ಕಿ ಹಿಟ್ಟಿನ ಅಳತೆಗೆ ಸುಮಾರು 80 ಹಪ್ಪಳನ ಮಾಡಿದ್ದೀನಿ. 2 ಲೋಟಕ್ಕೆ ತುಂಬಾ ಹಪ್ಪಳಗಳನ್ನ ನಾವು ಮಾಡ್ಕೋಬಹುದು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಒಂದು ವರ್ಷಕ್ಕಾಗುವಷ್ಟು ಹಪ್ಪಳನು ಕೂಡ ಮಾಡಿ ಇಟ್ಕೋಬಹುದು. ಈಗ ನಾನು ಒಂದು 2 ಗಂಟೆ ಬಿಟ್ಟು ನಂತರ ಇದನ್ನ ತಿರುವಿ ಹಾಕೋದಕ್ಕೆ ಅಂತ ಬಂದಿದ್ದೀನಿ.
ತಿರುವಿ ಹಾಕದೇ ಇದ್ರೆ ಅಕಸ್ಮಾತ್ ನಾವು ಹಾಕುವಾಗ ಪ್ರೆಸ್ ಮಾಡಿದ್ರೆ ಅದು ಅಂಟ್ಕೊಂಡಿದ್ರೆ ಕೆಲವೊಂದು ಒಡೆದು ಹೋಗೋಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ಹಾಕಿ 1-2 ಗಂಟೆ ಆದ್ಮೇಲೆ ಎಲ್ಲವನ್ನು ತಿರುವಿ ಹಾಕಿದ್ರೆ ಚೆನ್ನಾಗಿ ಒಣಕೊಳ್ಳುತ್ತೆ. ನಾನ್ ಹಾಕಿರೋ ಅಕ್ಕಿ ಹಿಟ್ಟಿನ ಅಳತೆ ಮತ್ತೆ ಚೆನ್ನಾಗಿ ಬೇಯಿಸಿರೋದ್ರಿಂದ ಒಂದು ಹಪ್ಪಳ ಕೂಡ ಒಡೆದಿರ್ಲಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲ ಹಪ್ಪಳಗಳು ಕೂಡ ನೋಡಿ ಇವಾಗ ಚೆನ್ನಾಗಿ ಒಣಗಿದೆ. ಇನ್ನು ಹಪ್ಪಳ ಕರಿಯೋದಕ್ಕೂ ಕೂಡ ರೆಡಿ ಆಗಿದೆ. ತುಂಬಾ ತೆಳುವಾಗಿ ಬಂದಿದೆ ನೋಡಿ, ಪ್ರೆಸ್ಸರ್ ಅಲ್ಲಿ ಮಾಡಿರೋದ್ರಿಂದ ನಾವು ಹೊಯ್ಯೋ ಹಪ್ಪಳ ಅಂತ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಅದೇ ಟೇಸ್ಟ್ ಬರುತ್ತೆ. ಅಕ್ಕಿ ಹಿಟ್ಟನ್ನ ಹಾಕಿರುವಂತ ಮೆಜರ್ಮೆಂಟ್ ಕರೆಕ್ಟ್ ಆಗಿದ್ದು ಅದರ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುವಂತ ಹಪ್ಪಳಗಳನ್ನ ನಾವು ಕಷ್ಟಪಡ್ದೇನೆ ಮನೇಲೇನೆ ಮಾಡ್ಕೋಬಹುದು. ಇವಾಗ ಹಪ್ಪಳ ಎಲ್ಲ ಒಣಗಿ ರೆಡಿ ಆಗಿದೆ. ಇದನ್ನ ಕರಿತಾ ಇದ್ದೀನಿ ನೋಡಿ. ಇಷ್ಟ ಅಗಲ ಇರೋ ಹಪ್ಪಳ ತುಂಬಾ ದೊಡ್ಡದಾಗಿ ಅಗ್ಲವಾಗಿ ಬರುತ್ತೆ, ಹಾಗೆ ತುಂಬಾನೇ ಕ್ರಿಸ್ಪಿ ಆಗಿ ಬಂದಿತ್ತು. ಟೇಸ್ಟ್ ಕೂಡ ತುಂಬಾನೇ ಸಖತ್ತಾಗಿತ್ತು. ತುಂಬಾ ಸುಲಭವಾದ ರೀತಿನಲ್ಲಿ ಅಕ್ಕಿ ಹಪ್ಪಳನ ಮನೆಯಲ್ಲೇನೆ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡಿದೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ಬ್ಲಾಗ್ ಒಂದಿಗೆ ಸಿಗುವ. ಅಲ್ಲಿವರೆಗೂ ನಮಸ್ಕಾರ.